ಶುಭೋದಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಂದಿನ ತರಗತಿಯಲ್ಲಿ ನಾವು ಕೆಲವೊಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೀವಿಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡೋಣ. ಈ ಒಂದು ನಾವು ಕೆಲವೊಂದು ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಒಂದು ದೃಷ್ಟಾಂತವನ್ನ ಹೇಳ್ತೀನಿ. ಸುಧಾ ಎಂಬ ತಾಯಿಗೆ ಒಬ್ಬ ಮಗ ಇರ್ತಾನ. ಮಗನಿಗೆ ಪಟ್ಟಣದಲ್ಲಿ ಏನಾಗ್ತೈತಿ ಅಂತಂದ್ರೆ ಒಂದು ಕೆಲಸ ಸಿಗ್ತೈತಿ. ಕೆಲಸ ಸಿಕ್ಕ ತಕ್ಷಣ ತಂದೆ ತಾಯಿಗೆ ಖುಷಿ ಆಗೋದು ಸಹಜ, ಖುಷಿ ಆಗ್ತೈತಿ. ಹಾಗಾಗಿ ಆ ಒಂದು ಸುಧಾರ ಮಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಪಟ್ಟಣಕ್ಕೆ ಕೆಲ್ಸಕ್ಕೆ ಅಂತೇಳಿ ಹೋಗ್ತಾನ. ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೆಲಸವನ್ನ ಪ್ರಾರಂಭಿಸ್ತಾನ. ಕೆಲಸ ಪ್ರಾರಂಭಿಸಿ ಮೇಲೆ ಅವನು ಒಬ್ಬನೇ ಇರ್ತಾನ. ಒಂದು ಚಿಕ್ಕದಾಗಿರುವಂತ ಒಂದು ಮನೆ ಅಥವಾ ಒಂದು ರೂಮನ್ನು ಏನ್ ಮಾಡ್ತಾನ ಮಾಡ್ಕೊಂಡಿರ್ತಾನ. ಊಟವನ್ನ ಅವನ ಕಡೆಯಿಂದ ಮಾಡ್ಕೊಳಕ್ ಆಗಂಗಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಹೋಟೆಲ್ ಮತ್ತು ಖಾನಾವಳಿಗಳನ್ನ ಅವನು ಏನ್ ಮಾಡ್ತಿರ್ತಾನ, ದಿನನಿತ್ಯ ಊಟಕ್ಕಾಗಿ ಹೋಗ್ತಾ ಇರ್ತಾನ. ಕೆಲಸ ಮುಗಿಸ್ಕೊಂಡು ಬರ್ಬೇಕಾದಾಗ ಅಥವಾ ಕೆಲ್ಸಕ್ಕೆ ಬೇಗನೆ ಬೆಳಗ್ಗೆ ಹೋಗ್ಬೇಕಾದಾಗ ಏನ್ ಮಾಡ್ತಾನ, ಹೋಟೆಲ್ಗಳಿಗೆ ಹೋಗ್ತಾ ಇರ್ತಾನ. ಆದ್ರ ಅವರ ತಾಯಿ ಹತ್ರ ಅವ್ನು ಹೇಳ್ಕೊಂತಿರ್ತಾನ, ಅಮ್ಮ ನನಗೇನಾಗ್ತಾ ಇದೆ ಅಂತ ಹೇಳಿದ್ರೆ ದಿನಾಲೂ ಕೂಡ ಏನಾಗ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಮತ್ತೆ ವಿಪರೀತವಾಗಿರುವಂತ ವಾಮಿಟ್ ಸೆನ್ಸೇಷನ್ ಆಗೋದಾಗಿರ್ಬೋದು, ಆಮೇಲೆ ಇತರೆ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಾಯಿ ಹತ್ರ ಹೇಳ್ಕೊಂತಾನ. ತಾಯಿಗೆ ಅದನ್ನ ದಿನನಿತ್ಯ ಕೇಳಿ ಕೇಳಿ ಒಂಥರ ಬೇಜಾರಾಗ್ತತಿ. ಈ ಕಡೆ ಒಂದ್ ಸೈಡ್ ಏನಾಗ್ತತಿ, ಮಗನಿಗೆ ಕೆಲಸ ಸಿಕ್ಕತ್ತೇನೋ ಒಂದು ಖುಷಿ ಒಂದ್ ಕಡೆ ಇರ್ತತಿ, ಒಂದ್ ಕಡೆ ಅವನ ಒಂದು ಅನಾರೋಗ್ಯದ ಸಮಸ್ಯೆಯನ್ನು ಹೇಳ್ಕೊಳ್ಳೋದು ಕೂಡ ಏನಾಗ್ತಾ ಇರ್ತತಿ, ಬೇಸರ ಆಗ್ತಾ ಇರ್ತತಿ. ದಿನನಿತ್ಯ ಕೇಳಿ ಏನ್ ಮಾಡ್ತಾಳ ಅಂದ್ರೆ ತಾಯಿ ತನ್ನ ಮಗಳ ಹತ್ರ ಹೇಳ್ಕೊತಾರ, ನಿನ್ನ ಅಣ್ಣನಿಗೆ ಕೆಲಸ ಸಿಕ್ಕಿದ ಖುಷಿ ಒಂದ್ ಕಡೆ ಇದ್ರ ಅವನ ಅನಾರೋಗ್ಯದ ಸಮಸ್ಯೆನ ನನಗೆ ಬಹಳ ಚಿಂತೆಗೀಡು ಮಾಡ್ಬಿಟ್ಟಿದೆ, ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ತಾಯಿ ಆ ಮಗಳಿಗೆ ಕೇಳ್ತಾರ. ಮಗಳು ಹೇಳ್ತಾಳ, ಮಗಳ ಹೆಸರು ರಾಧಾ ಅಂತ ಇರ್ತೈತೆ. ರಾಧಾ ಹೇಳ್ತಾಳ, ನೋಡಮ್ಮ, ಅಣ್ಣ ಏನ್ ಮಾಡ್ತಾನ ಅಂತ ಹೇಳಿದ್ರ ಅವನ ದುಡಿದಂತ ಹಣವನ್ನ ನಿನಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ ದಿನನಿತ್ಯ ಏನ್ ಮಾಡ್ತಾನ ಅಂತ ಹೇಳಿದ್ರ ಚಿಕ್ಕ ಪುಟ್ಟ ಹೋಟೆಲ್ಗಳು, ರಸ್ತೆಯ ಬದಿಯಲ್ಲಿರುವಂತ ಹೋಟೆಲ್ಗಳಿಗೆ ಏನ್ ಮಾಡ್ತದಾನ, ದಿನನಿತ್ಯ ತಿಂಡಿ ತಿನ್ನೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು ದಿನನಿತ್ಯ ಮಾಡ್ತಾ ಇದಾನ. ಅದರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೊಟ್ಟೆ ನೋವು, ವಾಂತಿ, ಭೇದಿ ಆಗ್ತಾ ಇದೆ. ಮತ್ತೆ ಹಾಗಾದ್ರೆ ಈ ಪೇಟೆಯಲ್ಲಿ ತಾಯಿ ಹೇಳ್ತಾರೆ, ಹಾಗಾದ್ರೆ ಈ ಪೇಟೆಯಲ್ಲಿ ಶುದ್ಧವಾಗಿರುವಂತ ಹೋಟೆಲ್ಗಳೇ ಸಿಗೋದಿಲ್ಲ, ಸಿಗ್ತಾವಮ್ಮ, ಸಿಕ್ಕರು ಕೂಡ ಏನು ಅಂತ ಹೇಳಿದ್ರೆ ಅಣ್ಣ ಅಲ್ಲಿಗೆ ಹೋಗಂಗಿಲ್ಲ, ನಿನಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನ, ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಹೋಗ್ತಾನ. ಯಾಕೆ ಆ ಹೋಟೆಲ್ಗಳಲ್ಲಿ ಅನಾರೋಗ್ಯ ಉಂಟಾಗ್ತೈತಿ ಅಂತ ಹೇಳಿ ಕೇಳಿದಾಗ ಅವ್ರು ಏನ್ ಮಾಡ್ತಾರ ಅಂತಾರೆ, ಬೆಳಗಿನ ಆಹಾರವನ್ನ ಬೇಯಿಸ್ತಾರ. ಬೇಯಿಸಿ ಏನ್ ಮಾಡ್ತಾರ, ಒಂದ್ಸರಿ ಬಿಸಿ ಮಾಡಿ ಇಟ್ಟಿರ್ತಾರ. ಅದು ತಣ್ಣಗಾದ್ಮೇಲೆ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಸೂಕ್ಷ್ಮಾಣು ವಿಘಟಕ ಜೀವಿಗಳು ಏನ್ ಮಾಡ್ತಾವ ಅಂತಾರೆ, ಮತ್ತೆ ಅದನ್ನ ವಿಘಟಿಸಿ ಅದನ್ನ ಏನ್ ಮಾಡ್ತಾವು, ಕೆಡುವಂತೆ ಮಾಡ್ತಾವು. ಮತ್ತೆ ಆ ಹೋಟೆಲ್ನವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅದನ್ನೇ ಬಿಸಿ ಮಾಡಿಬಿಟ್ಟು ಏನ್ ಮಾಡ್ತಾರ, ಕೊಡ್ತಾರ. ಹಾಗಾಗಿ ಅಣ್ಣನ್ಗೆ ಏನಾಗ್ತಾ ಇದೆ, ದಿನ ವಾಂತಿ ಭೇದಿ ಆಗೋದಾಗಿರ್ಬೋದು ಅಥವಾ ಜ್ವರ ಬರೋದಾಗಿರ್ಬೋದು, ಈ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಉಂಟಾಗ್ತಾ ಐತಿ ಅಂತ ಹೇಳ್ಬಿಟ್ಟು ಮಗಳು ತಾಯಿಗೆ ಹೇಳ್ತಾರೆ. ಹಾಗಾದ್ರೆ ನಾವು ಹೋಟೆಲ್ನಾಗ ಉಂಟಾಗ ಯಾಕೆ ಆತರ ಆಯ್ತು ಅಂತ ಏನ್ ಕಾರಣ? ಮನೆಯಲ್ಲಿ ಕೂಡ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀರಿ, ಊಟ ಮಾಡಿದ್ರು ಕೂಡ ನಿಮ್ಗೆ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳು ಉಂಟಾಗಂಗಿಲ್ಲ. ಆದ್ರೆ ಅದೇ ಹೋಟೆಲ್ಗಳಲ್ಲಾದ್ರೆ ಯಾಕೆ ಆಗ್ತತಿ, ಏನಾಗ್ತತಿ, ರಸ್ತೆ ಬದಿಯಲ್ಲಿ ಆ ಹೋಟೆಲ್ ಇರೋದ್ರಿಂದ ಏನಾಗ್ತಾ ಇದೆ, ವೆಹಿಕಲ್ ಹೋಗುವಂತ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ವೆಹಿಕಲ್ ಹೋಗ್ಬೇಕಾದಾಗ ಏನಾಗ್ತತಿ ಅಂತ ಹೇಳಿದ್ರೆ ಸ್ಪೀಡ್ ಆಗಿ ಹೋಗುವಂತ ಧೂಳು ಏನಾಗ್ತತಿ, ಹಾರಿ ಬಂದು ಆ ಪದಾರ್ಥದ ಮೇಲೆ ಏನಾಗ್ತತಿ ಕುತ್ಕೊಳ್ಳೋದಾಗಿರ್ಬೋದು. ಆಮೇಲೆ ಆ ಹೋಟೆಲ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇವತ್ತು ಉಳಿದತಿ ಅಂದ್ಬಿಟ್ಟು ಅದನ್ನೇ ಮಾಡಂಗಿಲ್ಲ, ಅದು ಚೆಲ್ಲೋದಿಲ್ಲ, ಅದನ್ನೇ ಮಾಡ್ತಾರ ಹಾಗೆ ಇಟ್ಕೊಂಡ್ರ, ಹಾಗೆ ಇಟ್ಕೊಂಡ್ಬಿಟ್ಟು ಮೂರ್ದಿವ್ಸ ಏನ್ ಮಾಡ್ತಾರ, ಅದನ್ನ ಬಿಸಿ ಮಾಡಿ ಇಡ್ತಾರೆ. ಈಗ ನೋಡ್ರಿ, ನೀವು ಯಾವ್ದಾರ ಒಂದು ಹೋಟೆಲ್ ಹೋದ್ರಿ ಅಂತ ಹೇಳಿದ್ರೆ ಇಡ್ಲಿ ಮಾಡಿರ್ತಾರಪ್ಪ, ಸಂಜೆ ಮಟ್ಟ ರಾತ್ರಿ ಮಟ್ಟ ಕೊಡ್ತಾರ. ಉಳಿದು ಅಂತ ಇಡ್ಲಿ ಅವ್ರು ಏನ್ ಮಾಡಂಗಿಲ್ಲ, ಬಿಸಾಕಂಗಿಲ್ಲ, ಅದನ್ನ ಏನ್ ಮಾಡ್ತಾರ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಏನ್ ಮಾಡ್ತಾರ, ಅದೇ ತಣ್ಣನ ಇಡ್ಲಿಗೆ ಬಿಸಿ ಸಾಂಬಾರನ್ನ ಏನ್ ಮಾಡ್ತಾರ ಅದ್ರ ಮೇಲ್ಗಡೆ ಹಾಕ್ಬಿಡ್ತಾರೆ. ಹಾಗಾಗಿ ಏನಾಗ್ತಾ ಇದೆ, ಅನಾರೋಗ್ಯದ ಸಮಸ್ಯೆ ಏನಾಗ್ತಾ ಇದೆ, ನಮ್ಗೆ ಉಂಟಾಗ್ತಾ ಇದೆ. ಅರ್ಥಾಯ್ತಾ? ಇದು ದಿನನಿತ್ಯ ನಮ್ಗೆ ಏನಾಗ್ತಾ ಇದೆ, ಕಾಡ್ತಾ ಇದೆ. ಈಗ ನಿಮ್ಮ ಮನೇಲಿ ಬೆಳಗ್ಗೆ ರೈಸ್ ಮಾಡಿಟ್ಟಿರ್ತಾರೆ, ನೀವು ಮಧ್ಯಾಹ್ನ ಯಾರು ಊಟ ಮಾಡಂಗಿಲ್ಲ, ಮಧ್ಯಾಹ್ನಕ್ಕೆ ಅಂತೇಳಿ ಬೆಳಗ್ಗೆ ಮಾಡಿಟ್ಟಿರ್ತಾರ, ತಣ್ಣಗಾಗಿರ್ತೈತಿ, ನೀವು ಎಲ್ಲಿಗೆ ಹೋಗಿರ್ತೀರಿ, ಊಟ ಮಾಡಂಗಿಲ್ಲ. ಸಂಜೆ ಬರ್ತೀರಿ, ಬಂದ ತಕ್ಷಣ ಆ ಮುಚ್ಚಳವನ್ನ ತೆಗಿತೀರಿ, ತೆಗೆದ್ಬಿಟ್ಟು ನಿಮಗೆ ನೋಡ್ತೀರಿ ಅದನ್ನ, ಅದರಿಂದ ಏನೋ ಒಂದ್ ರೀತಿ ಏನ್ ಬರ್ತದೆ ನಮ್ಗೆ, ಏನ್ ಬರ್ತೈತಿ, ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ ಬಂದ ತಕ್ಷಣ ನೀವು ಅನ್ನವನ್ನ ಏನ್ ಮಾಡ್ತೀರಿ, ಅದನ್ನ ಮುಟ್ತೀರಿ, ಟಚ್ ಮಾಡಿದಾಗ ಅದಕ್ಕೆ ನಿಮ್ಗೆ ಏನ್ ಅನುಭವ ಆಗ್ತತಿ, ಯಾವ ಅಂಶ ಇರ್ತೈತಿ, ನೀರಿನ ಅಂಶ ಕಾಣ್ತದೆ. ಅಂದ್ರ ಅವ ನೀರಿನ ಅಂಶ ಕಂಡಾಗ ನೀವು ಅದನ್ನ ಕೈಯಾಗ ಇಟ್ಕೊಂಡಾಗ ಏನಾಗ್ತತಿ, ಅದನ್ನ ನೋಡಿದ ತಕ್ಷಣ ಇದು ಹಳಿಸಿದೆ ಅಂತ ಹೇಳಿ ಏನಾಗ್ತತಿ, ಅನುಭವ
ಉಂಟಾಗ್ತದೆ. ಅರ್ಥಾಯ್ತಾ? ಅದು ಹಳಸ್ಲಿಕ್ಕೆ ಏನ್ ಕಾರಣ? ಬೆಳಿಗ್ಗೆ ಮಾಡಿಟ್ಟಿದ್ರು, ಮಧ್ಯಾಹ್ನ ಏನೋ ನೋಡಿದ್ದಿಲ್ಲ, ರಾತ್ರಿ ಬಂದ್ರಿ ಅದನ್ನ ತೆಗೆದು ನೋಡಿದ ತಕ್ಷಣ ಅದ್ರ ಕೈ ಎಲ್ಲ ಅಂಟಂಟಾಗಿತ್ತು. ಅದನ್ನ ನೋಡಿದ್ರೆ ಒಂಥರ ಸ್ಮೆಲ್ ಬರ್ತಾ ಇತ್ತು. ಇದರಿಂದ ಯಾಕೆ ಸ್ಮೆಲ್ ಬಂತದ್ದು? ಅದರಲ್ಲಿ ಏನ್ ಮಾಡ್ತು? ಬ್ಯಾಕ್ಟೀರಿಯಾಗಳು ವಿಘಟಿಸಿರೋದ್ರಿಂದ ಆಹಾರ ಏನಾಯ್ತು? ಸ್ಮೆಲ್ ಬಂತು. ಅರ್ಥ ಆಯ್ತಾ? ಅದನ್ನ ನಾವು ಏನ್ ಮಾಡ್ತೀವಿ? ಸೂಕ್ಷ್ಮಾಣು ಜೀವಿ ಏನ್ ಮಾಡ್ತದನ್ನ ವಿಘಟಿಸ್ತು. ಹಾಗಾಗಿ ಅನ್ನ ಏನಾಯ್ತು? ನಮ್ಗೆ ಸ್ಮೆಲ್ ಬಂತು. ಹಳಸಿದ ಒಂದು ಸ್ಮೆಲ್ ನಮ್ಗೆ ಏನಾಗ್ತತಿ? ಕಾಣ್ತು. ಗೊತ್ತಾ? ಅರ್ಥ ಆಯ್ತಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವೇನ್ ತಿಳ್ಕೊಂಡ್ರೆ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ಇಲ್ಲಿ ಎರಡು ಪದ ಬಂದು, ಒಂದು ಮಿತ್ರ, ಒಂದು ಶತ್ರು. ಮಿತ್ರ ಅಂದ್ರೆ ಏನು? ಗೆಳೆಯ. ಶತ್ರು ಅಂತ ಹೇಳಿದ್ರೆ ವೈರಿ. ಮಿತ್ರ ಅಂತ ಹೇಳಿದ್ರೆ ಗೆಳೆಯ. ಶತ್ರು ಅಂತ ಹೇಳಿದ್ರೆ ವೈರಿ. ನೋಡಲಿ, ಗೆಳೆಯ ಮತ್ತು ವೈರಿ. ಅರ್ಥ ಆಯ್ತಾ? ಈಗ ಗೆಳೆಯ ಮತ್ತು ವೈರಿಗೆ ಡಿಫರೆನ್ಸ್ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮಗೆ ಮಿತ್ರನಂತೆ ಕೆಲಸವನ್ನ ಮಾಡ್ತವೆ, ಗೆಳೆಯನಂತೆ ಕೆಲಸ ಮಾಡ್ತವೆ. ಈಗ ಕೆಲವೊಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ನೀವು ಹಾಲು ನೋಡಿರಲ್ಲ, ಯಾವ ಬಣ್ಣವನ್ನ ಹೊಂದಿರ್ತತಿ? ಬಿಳಿ. ಹಾಲು ಬಿಳಿಯ ಬಣ್ಣವನ್ನ ಹೊಂದಿದೆ. ಹಾಗಾದ್ರೆ ಈ ಹಾಲು ನಾವು ಸ್ವಲ್ಪ ಹೆಪ್ಪಾಕಿದ ತಕ್ಷಣ ಮೊಸರು ಆಗ್ತದೆ. ಏನಾಗ್ತತಿ? ಮೊಸರು. ಹಾಗಾದ್ರೆ ಹಾಲಿನಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರಲಿಲ್ಲ. ನೀವು ಹಸಿ ಹಾಲನ್ನ ಹಿಂಡಿದ ತಕ್ಷಣ ನಾವು ಹಾಗೆ ಕುಡಿದ್ವಿ ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತವೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಹಾಲನ್ನು ಏನ್ ಮಾಡ್ತೀವಿ? ಕಾಯಿಸ್ತೀರಿ. ಕಾಯಿಸ್ಬಿಟ್ಟು ಆರಿಸಿ ಏನ್ ಮಾಡ್ತೀರಿ? ಅದಕ್ಕೆ ಕಪ್ಪನ್ನ ಹಾಕ್ತಾರ. ಅವಾಗ ಏನಾಗ್ತದೆ? ಮೊಸರು ಆಗ್ತದೆ. ಮೊಸರಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ಯಾವ ಬ್ಯಾಕ್ಟೀರಿಯಾ? ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಹಾಗಾದ್ರೆ ಈ ಲ್ಯಾಕ್ಟೋಬ್ಯಾಸಿಲಸ್ ಇರೋ ಬ್ಯಾಕ್ಟೀರಿಯಾ ಐತಲ್ಲ, ಅದನ್ನ ಮೊಸರನ್ನ ತಿಂತೇವೆ. ಇದು ಮಿತ್ರನ ಶತ್ರುನ? ಯಾಕೆ ಹೇಳ್ರಿ? ಹಾಲು ಮೊಸರಾಗ್ಲಿಕ್ಕೆ ಕಾರಣವಾಗಿರುವಂತ ಬ್ಯಾಕ್ಟೀರಿಯಾ, ಮೊಸರಿನಲ್ಲಿ ಇರುವಂತ ಕಂಟೆಂಟ್ಸ್ ಆ ಮೊಸರು ಆಗ್ಬೇಕಪ್ಪ ಅಂತಾರೆ ಈ ಬ್ಯಾಕ್ಟೀರಿಯಾ ಕಾರಣ. ಹಾಗಾಗಿ ಈ ಮೊಸರಿನಲ್ಲಿರುವಂತ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬೇಕು. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಮಿತ್ರ ಅಂತ ಹೇಳ್ತಾರೆ. ಇದ ಮೊಸರನ್ನ ನೀವೇನಾದ್ರೂ ಕೂಡ ಬಿಸಿ ರೈಸ್ ಅಥವಾ ಬಿಸಿ ಪದಾರ್ಥಗಳಿಗೆ ಮೊಸರನ್ನ ಡೈರೆಕ್ಟ್ ಆಗಿ ಹಾಕೊಂಡ್ರಿ ಅಂತ ಹೇಳಿದ್ರೆ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಒಳಗಡೆ ಇರ್ತದಲ್ಲ ಮೊಸರಿನಲ್ಲಿ, ಅದು ಏನಾಗ್ತದೆ? ಸಾಯ್ತೈತಿ. ಅವಾಗ ಅದು ನೀವು ತಿಂದಾಗ ಏನಾಗ್ತದಪ್ಪ ಅಂತ ನಮ್ಗೆ ಪಾಯ್ಸನ್ ಆಗ್ತದೆ. ಅರ್ಥಾಯ್ತಾ? ವಿಷ ಆಗ್ತದೆ ನಮ್ಮ ಬಾಡಿಗೆ. ಅರ್ಥಾಯ್ತಾ? ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮೊಸರನ್ನ ಬಿಸಿ ಪದಾರ್ಥಗಳಿಗೆ ಹಾಕೊಳ್ಬಾರ್ದು. ಅರ್ಥಾಯ್ತಾ? ನೋಡ್ರಿ, ಹಾಲಿನಿಂದ ಮೊಸರು ಆಯ್ತು. ಮೊಸರನ್ನ ನಾವೇನ್ ಮಾಡ್ತೀವಿ? ಒಂದು ಕಡಗೋಲ್ ಹಾಕ್ಬಿಟ್ಟು ಏನ್ ಮಾಡ್ತೀರಿ? ಅದನ್ನ ಕಡಿತೀರಿ. ಕಡ್ದಾಗ ಏನಾಗ್ತದೆ? ನಮ್ಗ ಮಜ್ಜಿಗೆ ಸಪ್ರೇಟ್ ಆಗ್ತತಿ, ಬೆಣ್ಣೆ ಸಪ್ರೇಟ್ ಆಗ್ತತಿ. ಬೆಣ್ಣೆಯನ್ನು ನೀವು ಕಾಯಿಸಿದಾಗ ಏನ್ ಸಿಗ್ತದೆ ನಿಮ್ಗ? ನೋಡ್ರಿ, ತುಪ್ಪ ರೆಡಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾ ಇದ್ದದಕ್ಕೆ ರೆಡಿ ಆಯ್ತು. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರೋದ್ರಿಂದ ನಮ್ಗೆ ತುಪ್ಪ ಸಿಕ್ತು. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಏನ್ ಸಿಗ್ತಾ ಇರ್ಲಿಲ್ಲ? ಈ ತುಪ್ಪ ಏನ್ ತಿಂತಿರಲಿಲ್ಲ, ತುಪ್ಪ ಏನಾಗ್ತಾ ಇರ್ಲಿಲ್ಲ, ಸಿಗ್ತಾ ಇರಲಿಲ್ಲ. ಹಾಗಾಗಿ ಇದು ನಮ್ಗೆ ಯಾವ ರೀತಿ ವರ್ಕ್ ಮಾಡ್ತಪ್ಪ ಅಂತ ಹೇಳಿದ್ರೆ ಮಿತ್ರನಂತೆ ಕೆಲಸವನ್ನ ಮಾಡ್ತೀವಿ. ಇನ್ನೊಂದು ಹುಳವನ್ನ ಕರಿತೀವಿ ನಾವು, ರೈತನ ಮಿತ್ರ ಅಂತ ಹೇಳಿ ಕರಿತೀವಿ. ಯಾವ್ದನ್ನ? ಯಾವ್ದು? ಎರೆಹುಳು. ಈ ಎರೆಹುಳು ಐತಲ್ಲ, ಇದು ರೈತನ ಮಿತ್ರ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನ ರೈತನ ಮಿತ್ರ ಅಂತ ಹೇಳ್ತೇವೆ? ಒಬ್ಬರೇ ಹೇಳ್ಬೇಕು, ಎಲ್ಲರೂ ಗುಂಪೇ ಹೇಳಲ್ಲ, ಒಬ್ಬರೇ ಹೇಳ. ಮಣ್ಣನ್ನು ಫಲವತ್ತೆ ಮಾಡಿಕೊಡ್ತದೆ. ಮಣ್ಣನ್ನ ಫಲವತ್ತತೆ ಮಾಡ್ತದೆ. ಹೆಂಗ್ ಫಲವತ್ತತೆ ಮಾಡ್ತದೆ ಮಣ್ಣನ್ನ? ಮಣ್ಣು ಫಲವತ್ತತೆ ಮಾಡ್ತದೆ. ಹೆಂಗ್ ಫಲವತ್ತತೆ ಮಾಡ್ತತಿ? ಎರೆಹುಳು ಮಣ್ಣನ್ನ ಫಲವತ್ತತೆ ಮಾಡ್ತತಿ. ಹೇಗೆ ಫಲವತ್ತತೆ ಮಾಡ್ತತಿ? ನಾನು ಹೇಳಿದ್ ಕರೆಕ್ಟ್. ಮಣ್ಣನ್ನ ಫಲವತ್ತತೆ ಮಾಡ್ತತಿ. ಯಾರು ಹೇಳ್ತೀರಿ? ಹೇಳ, ಹೆಂಗ್ ಫಲವತ್ತತೆ ಮಾಡ್ತದೆ?
ಸೂಜಿ ಇದ್ರೆ ಅದೇ ಫಲವತ್ತತೆ ಆಗತ್ತೆ. ಹೇಳ. ಸರ್ ಅದು ಆಹಾರ ತಿಂತದ್ರಿ ಆಮೇಲೆ ಗುದದ್ವಾರದ ಮೂಲಕ ಗೊಬ್ಬರ ವೆರಿ ಗುಡ್. ಅದೇನ್ ಮಾಡ್ತತಿ ಬಾಯಿಯ ಮೂಲಕ ತಿಂದಂತ ಆಹಾರ ನಿಮ್ಮ ಕೃಷಿ ಭೂಮಿಯಲ್ಲಿ ಕಸ ಕಡ್ಡಿ ಇದೆಲ್ಲ ಬಂದಿರ್ತದಲ್ಲ ಅದನ್ನೇ ಮಾಡ್ತದ ಅದನ್ನ ತಿಂತತಿ. ತಿನ್ನುವುದರ ಮೂಲಕ ಅದು ಪಚನ ಅದು ಜೀರ್ಣಕ್ರಿಯೆ ಆದ್ಮೇಲೆ ವಿಸರ್ಜನೆ ಮಾಡ್ತತಲ್ಲ. ವಿಸರ್ಜನೆ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಮಣ್ಣಿಗೆ ಹೋಗಿ ಸೇರ್ತತಲ್ಲ, ಅದು ವಿಸರ್ಜನೆ ಮಾಡಿದ್ದು ಅದು ಏನಾಗ್ತತಿ ಅಂತ ಹೇಳಿದ್ರೆ ಫಲವತ್ತತೆ ಆಗ್ತತಿ. ಅರ್ಥಾಯ್ತಾ? ಅವಾಗ ಏನಾಗ್ತತಿ ಮಣ್ಣಿಗೆ ಪೋಷಕಾಂಶಗಳ ಸಿಗ್ತತಿ. ಆ ಎರೆಹುಳು ಆ ಭೂಮಿಯ ಒಳಗಡೆನೆ ಪದರದ ಒಳಗಡೆನೆ ಇರೋದ್ರಿಂದ ಏನಾಗ್ತತಿ ಅಂತ ಹೇಳಿದ್ರೆ ಅದು ಮಣ್ಣು ಏನಾಗ್ತದಪ್ಪ ಅಂತ ಹೇಳಿದ್ರೆ ಸಡಿಲಗೊಳ್ತತಿ. ಮಣ್ಣು ಸಡಿಲಗೊಳ್ತತಿ. ಸಸ್ಯಗಳು ಏನ್ ಮಾಡ್ತಾವ ಅಂದ್ರೆ ಬೇರ್ ಬಿಟ್ಕೊಳ್ಳಿಕ್ಕೆ ಏನಾಗ್ತತಿ ಸಹಾಯ ಆಗ್ತತಿ. ಅಂದ್ರೆ ಈಸಿಯಾಗಿ ಬೇರ್ ಬಿಡ್ಕತೈತಿ. ಈಗ ಮಣ್ಣು ಮೃದುವಾಗಿತ್ತಪ್ಪ ಅಂತ ಹೇಳಿದ್ರ ಇದು ಸಸ್ಯದ ಬೇರ್ಗಳೇನಾಗ್ತವು ಆಳದವರೆಗೂ ಏನ್ ಮಾಡ್ತಪ್ಪ ಅಂತಂದ್ರೆ ಬೇರ್ಗಳನ್ನ ಬಿಟ್ಕೊಳ್ತವೆ. ಆಳದವರೆಗೂ ಬೇರ್ಗಳನ್ನ ಬಿಟ್ಕೊಂಡಾಗ ಏನಾಗ್ತತಿ ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿ ಇಲ್ಲಿ ಎರೆಹುಳು ಇರೋದ್ರಿಂದ ಇಲ್ಲಿ ಪೋಷಕಾಂಶಗಳ ಪ್ರಮಾಣ ಏನಾಗಿರ್ತತಿ ಜಾಸ್ತಿ ಇರ್ತತಿ. ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಏನಾಗ್ತತಿ ಅಂತಾರೆ ಈ ಸಸ್ಯ ಏನಾಗ್ತತಿ ಚೆನ್ನಾಗಿ ಬೆಳವಣಿಗೆನ ಹೊಂದತಿ. ಚೆನ್ನಾಗಿ ಬೆಳವಣಿಗೆನ ಹೊಂದಿ ಮೇಲೆ ಏನಾಗ್ತತಿ ಅಂತ ಹೇಳಿದ್ರೆ ಇಳುವರಿ ಏನಾಗ್ತದೆ ನಮ್ಗ ಜಾಸ್ತಿ ಸಿಗ್ತತಿ. ಹಾಗಾದ್ರೆ ಎರೆಹುಳು ರೈತನ ಮಿತ್ರನ ಶತ್ರುನ? ವೆರಿ ಗುಡ್. ಯಾವ್ದೇನ್ರಿ? ಯಾಕೆ ಮಿತ್ರ ಅಂತ ಹೇಳಿ ಗೊತ್ತಾಯ್ತು ಎರೆಹುಳುನ? ಅದೇನ್ ಮಾಡ್ತತಿ ರೈತನ ಭೂಮಿಯನ್ನ ಹದಗೊಳಿಸಿ ಮಣ್ಣನ್ನು ಸಡಿಲಗೊಳಿಸಿ ಮಣ್ಣಿನಲ್ಲಿ ಬೇಡವಾಗಿರುವಂತ ಕಸ ಕಡ್ಡಿಗಳನ್ನೆಲ್ಲ ವಿಘಟಿಸಿ ಅದನ್ನ ಮಣ್ಣಿಗೆ ಸೇರುವಂತೆ ಮಾಡ್ತತಿ ವಿಸರ್ಜನೆ ಮಾಡುವುದರ ಮೂಲಕ. ಅವಾಗ ಮಣ್ಣು ಏನಾಗ್ತತಿ ಅಂತ ಹೇಳಿದ್ರೆ ಫಲವತ್ತತೆ ಆಗ್ತತಿ. ಅವಾಗ ಏನಾಗ್ತತಿ ನಮ್ಮ ಅದು. ಹಾಗಾಗಿ ಇದು ಒಂದು ಎರೆಹುಳು ಏನಾಗ್ತದಪ್ಪ ಅಂದ್ರೆ ರೈತನ ಮಿತ್ರ ಅಂತೇಳಿ ಅನ್ಸ್ಕೊಳ್ತೀವಿ. ಅರ್ಥ ಆಯ್ತಾ? ಈಗ ನೋಡ್ರಿ ಎರಡುಗಳನ್ನ ನೋಡಿದ್ವಿ ನಾವು. ಮೊಸರಿನಲ್ಲಿರುವಂತ ಬ್ಯಾಕ್ಟೀರಿಯಾನು ಕೂಡ ಮಿತ್ರ, ಆಮೇಲೆ ಎರೆಹುಳು ಕೂಡ ಏನಾಯ್ತು ನಮ್ಗ ರೈತನ ಮಿತ್ರ ಆಯ್ತು. ಇನ್ನೂ ಒಂದ್ ಹೇಳ್ತೀನಿ, ನೀವು ಇಡ್ಲಿ ಮಾಡ್ತೀರಿ, ದೋಸೆ ಮಾಡ್ತೀರಿ, ಪಟ್ ಮಾಡ್ತೀರಿ, ಬ್ರೆಡ್ ತಿಂತೀರಿ, ಕೇಕ್ ತಿಂತೀರಿ, ಇವೆಲ್ಲವಕ್ಕೂ ಕೂಡ ಒಂದು ಬ್ಯಾಕ್ಟೀರಿಯಾಗಳು ಬೇಕಾಗ್ತದೆ. ಅರ್ಥ ಆಯ್ತಾ? ಈ ಬ್ಯಾಕ್ಟೀರಿಯಾ ಏನಾಗ್ತದಪ್ಪ ಅಂದ್ರೆ ಅದನ್ನ ವಿಘಟಿಸಿ ನಮಗೆ ಇಡ್ಲಿ ಮತ್ತು ದೋಸೆಯನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅರ್ಥ ಆಯ್ತಾ? ಈಗ ಇಡ್ಲಿಯನ್ನ ಮಾಡ್ಬೇಕಾದ್ರೆ ಅಥವಾ ದೋಸೆಯನ್ನ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರ ನಮ್ಮ ಮನೆಯಲ್ಲಿ? ಏನೇನ್ ಮಾಡ್ತಾರ ಪ್ರೊಸೆಸ್. ನಾಳೆ ಇಡ್ಲಿ ಮಾಡ್ಬೇಕಪ್ಪ ಅಂದಾಗ ಏನೇನ್ ಮಾಡ್ತಾರ? ಹಾ, ಅಕ್ಕಿಯನ್ನ ನೆನೆ ಇಡ್ತಾರೆ. ಮತ್ತೆ ಅಕ್ಕಿಯನ್ನ ನೆನೆ ಇಟ್ರು, ಬೆಳಗ್ಗೆ ನೆನೆ ಇಡ್ತಾರೆ, ಸಂಜೆ ಏನ್ ಮಾಡ್ತಾರೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ರುಬ್ತಾರ. ಅದನ್ನ ಚೆನ್ನಾಗಿ ಹಿಟ್ಟನ್ನ ರುಬ್ತಾರ. ರುಬ್ಬಿ ಬಿಟ್ಟು ಏನ್ ಮಾಡ್ತಾರ ಒಂದು ಪಾತ್ರೆಗೆ ಹಾಕ್ತಾರ. ಇದೊಂದು ಪಾತ್ರೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹಾಕ್ತಾರೆ. ಈ ಪಾತ್ರೆಗೆ ಇಷ್ಟ ಹಾಕ್ತಾರ. ಪಾತ್ರೆಗೆ ಇಷ್ಟು ಪಾತ್ರೆ ಹಾಕಿ ಮೇಲೆ ಇವೆಲ್ಲ ಹಾಕಿದ್ರ ಅದನ್ನ ಹಿಟ್ಟು ರುಬ್ಬಿ ಇದನ್ನ ಹಾಕಿದ್ರಿ. ಈ ಪಾತ್ರೆಗೆ ಹಾಕಿದ್ಮೇಲೆ ನೀವು ಬೆಳಗ್ಗೆ ನೋಡಿದ ತಕ್ಷಣ ಏನಾಗ್ತದೆ ಈ ಪಾತ್ರೆ ತುಂಬಾ ಬಂದಿರ್ತದೆ. ಯಾಕೆ ಹೋಗ್ತಲ್ಲಿ? ವೆರಿ ಗುಡ್. ಯಾವ ಬ್ಯಾಕ್ಟೀರಿಯಾ? ಈಸ್ಟ್ ಬ್ಯಾಕ್ಟೀರಿಯಾ ಏನ್ ಮಾಡ್ತತಿ ಅಂತ ಹೇಳಿದ್ರೆ ಇಲ್ಲಿ ಈ ಹಿಟ್ಟನ್ನ ರುಬ್ಬಿ ಮಾಡಿಟ್ಟಿರ್ತಾರಲ್ಲ ಪಾತ್ರೆಯಲ್ಲಿ ಅದನ್ನ ವಿಘಟಿಸ್ತದ. ವಿಘಟಿಸಿದಾಗ ಅದರ ಪ್ರಮಾಣ ಏನಾಗ್ತದಪ್ಪ ಅಂತಂದ್ರೆ ಜಾಸ್ತಿ ಆಗ್ತತಿ. ಆ ವಿಘಟಿಸುವಂತ ಪದಾರ್ಥ ಇರ್ತದಲ್ಲ ಅದನ್ನ ನಾವ್ ಏನ್ ಮಾಡ್ಬೋದು ಬೆಳಗ್ಗೆ ಇಡ್ಲಿ ಆಗಿರ್ಬೋದು ದೋಸೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸಡನ್ ಆಗಿ ಈಗ ಇಟ್ಬೇಕಾದ್ರೆ ಈಗ ಇಟ್ಟು ಮಾಡಕ್ ಬರಂಗಿಲ್ಲ. ಅದು ವಿಘಟಿಸು ಸುಮಾರು 12 ಗಂಟೆಗಳ ಕಾಲ ಏನಾಗ್ತದೆ ವಿಘಟನೆಗೆ ಒಳಗಾದಾಗ ನಮಗೆ ಏನಾಗ್ತತಿ ಇಡ್ಲಿ ಮತ್ತು ದೋಸೆ ತಿನ್ಲಿಕ್ಕೆ ಟೇಸ್ಟ್ ಬರ್ತತಿ. ಅರ್ಥಾಯ್ತಾ? ಈಸ್ಟ್ ಎಂಬ ಬ್ಯಾಕ್ಟೀರಿಯಾ. ನೀವು ಬ್ರೆಡ್ ಮಾಡಬೇಕಾದಾಗಲೂ ಕೂಡ ಹಾಕ್ತಾರಲ್ಲ ಈಸ್ಟ್ ಅನ್ನೋ ಬ್ಯಾಕ್ಟೀರಿಯಾವನ್ನು ಹಾಕ್ತಾರೆ. ಅರ್ಥ ಆಯ್ತಾ? ಈಸ್ಟ್ ಬ್ರೆಡ್ ಕೇಕ್ ಇವನ್ನೆಲ್ಲ ಮಾಡ್ತಾರೆ. ಎಲ್ಲದರಲ್ಲಿ ಕೂಡ ಏನ್ ಮಾಡ್ತಾರೆ ಇವುಗಳನ್ನ ಸೇರಿಸ್ತಾರೆ. ಅವಾಗ ಏನಾಗ್ತತಿ ಅದು ಮೃದು ಆಗ್ತತಿ, ಸ್ಮೂತ್ ಆಗ್ತತಿ, ನಮಗೆ ತಿನ್ಲಿಕ್ಕೆ ಟೇಸ್ಟ್ ಬರ್ತದೆ. ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಈಸ್ಟ್ ಎಂಬ ಬ್ಯಾಕ್ಟೀರಿಯಾ ಕೂಡ ಇದೀ ನಮಗೆ ಶತ್ರುನ ಮಿತ್ರನ ಇದೆ. ಯಾವುದು? ಈಗ ಮಿತ್ರದಲ್ಲಿ ಬರುವಂತವನ್ನ ಮೂರನ್ನ ನೋಡಿದ್ವಿ. ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾ, ಎರೆಹುಳು ಮತ್ತು ಈಸ್ಟ್ ಬ್ಯಾಕ್ಟೀರಿಯಾವನ್ನ ನೋಡಿದ್ವಿ. ಈಗ ಕೆಲವೊಂದು ಶತ್ರು ಆಗಿರುವಂತ ಕೆಲವೊಂದು ಬ್ಯಾಕ್ಟೀರಿಯಾಗಳು ಕೂಡ ಅರ್ಥ ಆಯ್ತಾ? ಈಗ ಸಾಮಾನ್ಯವಾಗಿ ರೈತ ತನ್ನ ಹೊಲದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಬೆಳೆಗಳನ್ನ ಬಿತ್ತಿರ್ತಾನ. ಬೆಳೆಗಳನ್ನ ಬಿತ್ತಿದ ಮೇಲೆ ಸ್ವಲ್ಪ ದಿನಗಳ ನಂತರ ಬೆಳೆಗಳೇನಾಗ್ತವಪ್ಪ ಅಂತಂದ್ರೆ ಕಾಯಿಲೆಗೆ ಒಳಗಾಗ್ತವೆ. ಈಗ ಬೆಳೆಗಳು ಕಾಯಿಲೆಗೆ ಒಳಗಾಗಿದ್ದು ನಮ್ಗೆ ಹೆಂಗ್ ಗೊತ್ತಾಗ್ತತಿ? ಯಾವ ರೀತಿ ಗೊತ್ತಾಗ್ತದೆ ನಮ್ಗೆ? ಹೆಂಗಿರ್ತವ? ಹಳದಿ ಕಲರ್ ಆಗ್ತವು. ಆಮೇಲೆ ವೈರಸ್ ನಿಂದ ಎಲೆಗಳೆಲ್ಲ ಏನಾಗ್ತವಪ್ಪ ಅಂತಂದ್ರೆ ಮುದುರಿಕೊಂಡಿರ್ತವು. ಅವಾಗ ಏನಾಗ್ತತಿ ಮುದುರಿಕೊಂಡಿರೋದ್ರಿಂದ ಏನಾಗ್ತತಿ ಅಂತಾರೆ ಇದಕ್ಕೇನೋ ವೈರಸ್ ಏನಾಗಿದೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗ್ತದೆ.
ವೈರಸ್ಗಳು ಅಟ್ಯಾಕ್ ಆದಾಗ ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಅದಕ್ಕೆ ಯಾವ ಔಷಧಿ ಬೇಕೋ ಅದನ್ನ ಅಂಗಡಿಯವರನ್ನ ನಾವು ಸಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನ್ ಮಾಡ್ತೀವಿ, ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ. ಔಷಧಿಗಳನ್ನ ಸಿಂಪಡಣೆ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ವೈರಸ್ ಏನಾಗ್ತದೆ ನಮ್ಗೆ ನಿವಾರಣೆ ಆಗ್ತೈತಿ. ಅರ್ಥಾಯ್ತಾ? ಆ ವೈರಸ್ ನಿವಾರಣೆ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೆಲವೊಂದು ಔಷಧಿಗಳನ್ನ ಏನ್ ಮಾಡ್ತೀವಿ ನಾವು ಸಿಂಪಡಣೆಯನ್ನ ಮಾಡ್ತೀವಿ. ಸಾಮಾನ್ಯವಾಗಿ ಈಗ ನಾವು ಸೂಕ್ಷ್ಮ ಜೀವಿಗಳ ಬಗ್ಗೆನೂ ಕೂಡ ನೋಡಿದ್ವಿ. ಮಿತ್ರ ಮತ್ತು ಶತ್ರು, ಈ ಕೆಲವೊಂದು ನಮ್ಗೆ ಏನಾಯ್ತು ಬೇಕಾಗಿರ್ತವು, ಅವುಗಳನ್ನ ಮಿತ್ರ ಅಂತ ಹೇಳಿ ಕರಿತೀವಿ. ಬೇಡವಾಗಿರುವಂತ ಬ್ಯಾಕ್ಟೀರಿಯಾಗಳನ್ನ ಅಂತ ಕರಿತೀವಿ, ಶತ್ರುಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮ್ಮ ಕಣ್ಣಿಗೆ ಕಾಣ್ತವೆ, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಏನಾಗಂಗಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ನಮ್ಮ ಕಣ್ಣಿಗೆ ಕಾಣುವಂತ ಅತಿ ಸೂಕ್ಷ್ಮ ಜೀವಿಗಳನ್ನ ನಾವೇನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಕೆಲವೊಂದು ಯಂತ್ರಗಳ ಒಂದು ವಸ್ತುವಿನ ಸಹಾಯದಿಂದ ನೋಡ್ತೀವಿ. ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವೇನ್ ಮಾಡ್ಬೋದು, ನೋಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಈ ಏನಾಗ್ತದೆ, ಕೆಲವೊಂದನ್ನು ನಮ್ಮ ಕಣ್ಣಿಗೆ ನೋಡ್ಬೋದು. ಈಗ ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ಎಂದರೇನು ನೋಡ್ರಿ. ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ನೋಡ್ರಿ, ಬರಿಗಣ್ಣಿಗೆ ಕಾಣದ ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ನೋಡುವಂತಹ ಜೀವಿಗಳನ್ನ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಕೂಡ ಕರೀತೀವಿ. ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಬರಿಗಣ್ಣಿಗೆ ಕಾಣದ, ಅರ್ಥಾಯ್ತಾ, ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ನೋಡುವಂತಹ ವಸ್ತುಗಳನ್ನ ನಾವೇನ್ ಕರಿತೀವಿ, ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಕೂಡ ಕರೀತೀವಿ. ಅರ್ಥಾಯ್ತಾ? ಬರ್ಕೊಳ್ಳೋದು ಬರಿಗಣ್ಣಿಗೆ ಕಾಣದ, ಬರಿಗಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳನ್ನ, ಬರಿಗಣ್ಣಿಗೆ ಕಾಣದ ಜೀವಿಗಳನ್ನ ಸೂಕ್ಷ್ಮಾಣು ಜೀವಿಗಳು ಎನ್ನುವರು. ನೋಡ್ರಿ, ಬರಿಗಣ್ಣಿಗೆ ಕಾಣದ ಅಂತ ಹೇಳಿದ್ವಿ. ನೋಡಿ, ಎಷ್ಟೋ ಬ್ಯಾಕ್ಟೀರಿಯಾಗಳು ಏನಾಗಿದೆಪ್ಪ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ನಿಮ್ಮ ಕೈಯಲ್ಲೇ ಬ್ಯಾಕ್ಟೀರಿಯಾಗಳು. ಈಗ ನೋಡ್ರಿ, ನಾವು ಹೇಳ್ತೇವೆ ಮೃಷ್ಟಾನ್ನ ಭೋಜನ, ಆಮೇಲೆ ನಾವು ಊಟ ಮಾಡ್ಬೇಕಾದಾಗ ನೀವು ಸ್ಪೂನ್ದಿಂದ ಊಟ ಮಾಡಿ ನೋಡ್ರಿ, ಕೈಯಿಂದ ಊಟ ಮಾಡಿ ನೋಡ್ರಿ, ಯಾವ್ದು ಟೇಸ್ಟ್ ಆಗಿರ್ತತಿ? ಯಾಕೆ ನೋಡ್ರಿ, ಅಮೃತ ಅಂತ ಹೇಳ್ತಿರ್ತಾರಲ್ಲ, ಇದು ಬೆಳ್ಳಲ್ಲೇ ಇರ್ತದೆ ಅಮೃತ. ನೀವು ನೀಟಾಗಿ ಕೈಯನ್ನ ಸ್ವಚ್ಛವಾಗಿ ತೊಳ್ಕೋಬೇಕು. ಕೆಲವು ಬೇಡವಾದಂತ ಬ್ಯಾಕ್ಟೀರಿಯಾ ಏನಾಗ್ತತಿ, ಹೋಗ್ತತಿ. ಆಮೇಲೆ ನೀವು ಅನ್ನವನ್ನ ನೀಟಾಗಿ ತುಚ್ಕೊಂಡ್ಬಿಟ್ಟು ನೀಟಾಗಿ ಊಟ ಮಾಡಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ಕೈಯಲ್ಲೇ ಇರ್ತವೆ. ನಾವು ಬೆರಳುಗಳಿಂದ ಊಟವನ್ನ ಮಾಡಿದಾಗ ಆಹಾರ ಏನಾಗಿರ್ತದ, ತುಂಬಾ ಟೇಸ್ಟ್ ಆಗಿರ್ತದೆ, ಟೇಸ್ಟಿ ಆಗಿರ್ತದೆ. ಅರ್ಥಾಯ್ತಾ? ನೀವು ಸ್ಪೂನ್ ನಲ್ಲಿ ತಿನ್ನಂತ ಆಹಾರ ಟೇಸ್ಟ್ ಆಗಿರಂಗಿಲ್ಲ. ಅರ್ಥಾಯ್ತಾ? ಹಾಗಾಗಿ ಎಷ್ಟೋ ಬ್ಯಾಕ್ಟೀರಿಯಾಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು ನಮ್ಮ ಕೈ ಬೆರಳಲ್ಲಿ ಕೂಡ ಅದು. ಅರ್ಥಾಯ್ತಾ? ಇವುಗಳನ್ನ ನಾವು ಸ್ವಚ್ಛಗೊಳಿಸ್ಕೊಳ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಟೆಸ್ಟ್ ಮಾಡೋದ್ರ ಮೂಲಕ ಮಾಡ್ಕೊಳ್ಬಹುದು. ನೀವು ಕೈಯನ್ನ ಹಾಗೆ ತೊಳೆದು ನೋಡ್ರಿ, ಇದು ಕೆಲವು ಬ್ಯಾಕ್ಟೀರಿಯಾ ಉಳಿತದೆ. ನೀವು ಕೈಯನ್ನ ಸೋಪ್ನಿಂದ ತೊಳೆದ್ರಿ, ಅವಾಗಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾ ಉಳಿತೈತಿ. ನಿಮ್ಮ ಕೈಯನ್ನ ಆಲ್ಕೋಹಾಲ್ ಇರ್ತದಲ್ಲ, ಆಲ್ಕೋಹಾಲ್ ಇಂದ ಕೈಯನ್ನ ತೊಳೆದು ನೋಡ್ರಿ, ಎಷ್ಟೋ ಪ್ರಮಾಣದ ಬ್ಯಾಕ್ಟೀರಿಯಾಗಳು ಏನಾಗ್ತವು, ಇಲ್ಲ. ಈಗ ನಿಮ್ಗೆ ಕರೋನಾ ಟೈಮ್ ಗೊತ್ತಲ್ಲ, ಕರೋನಾ ಟೈಮ್ ನಾವ್ ಏನಂತ ಇದ್ವಿ, ಸ್ಯಾನಿಟೈಸರ್. ಆ ಸ್ಯಾನಿಟೈಸರ್ ನಲ್ಲಿ ಏನಿರ್ತಪ್ಪ ಅಂತ ಹೇಳಿದ್ರೆ ಆಲ್ಕೋಹಾಲ್ ಕಂಟೆಂಟ್ಸ್ ಇರುವಂತ ಒಂದು ಲಿಕ್ವಿಡ್. ಅರ್ಥಾಯ್ತಾ? ಅದು ನಿಮ್ಮ ಕೈಗೆ ಹಾಕೊಂಡ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಆಗಾಗ ಏನ್ ಮಾಡ್ತಾ ಇದ್ವಿ, ವಾಶನ ಮಾಡ್ಕೊಳ್ತಾ ಇದ್ವಿ. ಅರ್ಥಾಯ್ತಾ? ಅವಾಗ ನಾವು ಆ ಸ್ಯಾನಿಟೈಸರ್ ಹಾಕೊಂಡು ನಾವು ಕೈಯನ್ನು ತೊಳ್ಕೊಂಡಾಗ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಬ್ಯಾಕ್ಟೀರಿಯಾಗಳ ಸಿಗಂಗಿಲ್ಲ. ಅವು ಕೂಡ ಎಲ್ಲ ಏನಾಗ್ತಾವ, ಸತ್ತು ಹೋಗ್ತಾವ. ಮಿತ್ರ ಅನ್ಕೊಳ್ಳುವಂತ ಬ್ಯಾಕ್ಟೀರಿಯಾಗಳಿದ್ವಲ್ಲ, ಅವು ಕೂಡ ಏನಾಗ್ತಾ ಇದ್ವು, ಸತ್ತು ಹೋಗ್ತಾ ಇದ್ವು. ಅರ್ಥಾಯ್ತಾ? ಹಾಗಾಗಿ ನಾವು ಆ ಸ್ಯಾನಿಟೈಸರ್ ಯೂಸ್ ಮಾಡಿದಾಗ ನಮ್ಮ ಕೈಯಲ್ಲಿ ಬೇಕಾಗಿರುವಂತ ಮಿತ್ರವಾಗಿರುವಂತ ಬ್ಯಾಕ್ಟೀರಿಯಾಗಳು ಕೂಡ ಏನಾಗ್ತಾ ಇದ್ವು, ಕಿಲ್ ಆಗ್ತಾ ಇದ್ವು. ಶತ್ರು ಹಂಚಿಕೊಂಡಿರುವಂತ ಬ್ಯಾಕ್ಟೀರಿಯಾಗಳು ಕೂಡ ಏನಾಗ್ತಾ ಇದ್ವು, ಕಿಲ್ ಆಗ್ತಾ ಇದ್ವು. ಅರ್ಥಾಯ್ತಾ? ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ನೋಡ್ತಾ ಇದ್ವಿ. ನೆಕ್ಸ್ಟ್ ಈ ವೈರಸ್ಗಳು ಅಂತ ಹೇಳಿದೆ. ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ಸಾಮಾನ್ಯವಾಗಿ ನಾವು 4 ಗುಂಪುಗಳಾಗಿ ಕೂಡ ಏನ್ ಮಾಡಬಹುದಪ್ಪ ಅಂದ್ರೆ ವಿಂಗಡಿಸಲಾಗ್ತೈತಿ. ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲಗಳು ಅಂತ ಹೇಳಿ ಸೂಕ್ಷ್ಮಾಣು ಜೀವಿಗಳಲ್ಲಿ ಎಷ್ಟು ಗುಂಪಾಗಿ ಮಾಡಿದೀವಿ? 4 ಗುಂಪುಗಳು. 4 ಗುಂಪುಗಳು ಯಾವ್ಯಾವ ಹೇಳಿ ನೋಡೋಣ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ನೆಕ್ಸ್ಟ್ ಪ್ರೋಟೋಜೋವಾ,
ಪ್ರೋಟೋಜೋವಾ ಮತ್ತು ಇನ್ನೊಂದು ಯಾವುದು ಶೈವಲಗಳು. ನೋಡಲಿ ಸೂಕ್ಷ್ಮಾಣು ಜೀವಿಗಳು ಗೊತ್ತಾಯ್ತು, ಸೂಕ್ಷ್ಮಾಣು ಜೀವಿಗಳು ಎಷ್ಟು ಅಂತ ಹೇಳಿ ಗೊತ್ತಾಯ್ತು, ಅವು ಯಾವ ಅಂತ ಹೇಳಿ ಕೂಡ ಗೊತ್ತಾಯ್ತು. ನೋಡ್ರಿ ಸೂಕ್ಷ್ಮಾಣು ಜೀವಿಗಳನ್ನ 4 ಗುಂಪುಗಳನ್ನಾಗಿ ಮಾಡಿದ್ವಿ. ಒಂದು ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಜೋವಾ ಮತ್ತು ಶೈವಲಗಳು ಅಂತ ಹೇಳಿ ಕೂಡ ಕರಿತೀವಿ. ಈಗ ಸಾಮಾನ್ಯವಾಗಿ ಹೇಳಿದೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಕೂಡ ಕೆಲವೊಂದನ್ನ ಹೇಳಿದೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬೇಕಾಗಿದ್ವು, ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಹಾನಿಕಾರಕವನ್ನ ಉಂಟು ಮಾಡುವಂತ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾ ಇರ್ಬೋದು, ಆಮೇಲೆ ಈಸ್ಟ್ ಇರ್ಬೋದು, ಅರ್ಥಾಯ್ತಾ. ನೆಕ್ಸ್ಟ್ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನಾಗ್ತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ತೊಂದರೆಯನ್ನು ಕೂಡ ಮಾಡುವಂತ ಉಂಟಾಗುವಂತ ಬ್ಯಾಕ್ಟೀರಿಯಾಗಳನ್ನು ಕೂಡ ನಾವು ನೋಡಿದ್ವಿ. ಈ ಸಾಮಾನ್ಯವಾಗಿ ಇವಾಗ ನಾವು ಮೊನ್ನೆ ನಮ್ಮ ಸ್ಕೂಲ್ಗೆ ಒಬ್ಬ ಡಾಕ್ಟರ್ಗಳು ಕೂಡ ವಿಸಿಟ್ ಮಾಡಿದ್ರು. ಸೂಕ್ಷ್ಮಾಣು ಜೀವಿಗಳು ಸೊಳ್ಳೆಗಳು ಹೆಂಗಾಗಿ ಉತ್ಪತ್ತಿ ಆಗಿಬಿಟ್ಟು ಡೆಂಗ್ಯೂ ಹರಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಏನ್ ಮಾಡ್ತಾವು, ನಿಂತಂತ ನೀರು, ಈಗ ನಿಮ್ಮ ಮನೆಯ ಸುತ್ತಮುತ್ತಲು ಇರ್ಬೋದು, ನಮ್ಮ ಶಾಲೆಯ ಸುತ್ತಮುತ್ತಲು ಇರ್ಬೋದು, ನಾವೇನ್ ಮಾಡ್ತೇವೆ, ಕೆಲವೊಂದು ಪ್ಲಾಸ್ಟಿಕ್ ಗಳನ್ನ ಬಿಸಾಕಿರ್ತೇವೆ, ಆಮೇಲೆ ಟೈರ್ ಗಳನ್ನ ಒಗೆದಿರ್ತೇವೆ, ಆಮೇಲೆ ಕೆಲವೊಂದು ಮುರಿದಿರುವಂತ ಪ್ಲಾಸ್ಟಿಕ್ ಬುಟ್ಟೆಗಳು ಬಿದ್ದಿರ್ತವು. ಆ ಬುಟ್ಟೆಗಳೆಲ್ಲ ನೀರು ಬಂದು ಏನಾಗ್ತೈತಿ, ಸಂಗ್ರಹವಾಗಿರ್ತೈತಿ. ಕೆಲವು ದಿನಗಳ ನಂತರ ಅಲ್ಲಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ನೋಡ್ತೀವಿ, ಹಿಂಗ ಮೂವ್ಮೆಂಟ್ ಆಗೋದನ್ನ. ಅವು ಕೆಲವೊಂದು ನಂತರ ಏನಾಗ್ತೈತಿ, ಲಾರ್ವಾ ಆಗ್ಬಿಟ್ಟು ಪ್ಯೂಪಾ ಸ್ಟೇಜ್ಗೆ ಬಂದ್ಬಿಟ್ಟು ಅದೇನಾಗ್ತೈತಿ, ಚಿಟ್ಟೆಯಾಗಿ ಹೊರಗೆ ಬಂದ್ಬಿಟ್ಟು ಸೊಳ್ಳೆ ಆಗ್ತೈತಿ. ಆ ಸೊಳ್ಳೆ ಕಚ್ಚೋದ್ರಿಂದ ನಮ್ಗೆ ಏನಾಗ್ತದೆ, ಹಗಲಿನ ವೇಳೆಯಲ್ಲಿ ಕಚ್ಚುತ್ತೆ. ಆ ಸೊಳ್ಳೆಗಳು ಕಚ್ಚೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಡೆಂಗ್ಯೂ ಹರಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ನಾವು ಹೆಂಗ್ ಪ್ರೊಟೆಕ್ಷನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲು ಇರುವಂತ ಈ ವೇಸ್ಟ್ ಪದಾರ್ಥಗಳೇನಿದ್ವಲ್ಲ, ವಿಘಟನೆ ಆಗಿದೆ ಹಾಗೆ ಪರಿಸರದಲ್ಲಿ ಮುಗಿರ್ತಲ್ಲ, ಅವುಗಳನ್ನ ನಾವೇನ್ ಮಾಡ್ಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಅವುಗಳನ್ನ ನಾವು ರಿಮೂವ್ ಮಾಡಿದಾಗ ನಾವೇನಾಗ್ತದಪ್ಪ ಅಂತ ಹೇಳಿದ್ರೆ ಆ ಡೆಂಗ್ಯೂಯಿಂದ ನಾವು ಪ್ರೊಟೆಕ್ಷನ್ ಅನ್ನ ಪಡೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಟರ್ ಸಜೆಸ್ಟ್ ಕೂಡ ಮಾಡಿದ್ವಿ. ಅರ್ಥಾಯ್ತಾ. ಅವು ಎಂತಪ್ಪ ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ತೊಂದರೆಯನ್ನು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಉಂಟಾಗುವಂತದ್ದು. ಆಮೇಲೆ ನೋಡ್ಲಿ, ನಿಮ್ಗೆ ಏನಾದ್ರೂ ನೆಗಡಿ ಆಗಿದ್ರ, ಶೀತ ಆಗಿದ್ರ, ನೆಗಡಿ ಶೀತ ಅಥವಾ ನೆಗಡಿ ಆಗಿತ್ತಪ್ಪ ಅಂದ್ರೆ ಸೀದಿದ್ರಿ ಅಂತಿದ್ರ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಹೊರಗಡೆ ಬರ್ತವೆ. ಅವಾಗ ಇನ್ನೊಬ್ರು ಉಸಿರಾಟ ಕ್ರಿಯೆ ಮಾಡ್ತಿರಲ್ಲ, ಆ ಗಾಳಿಯೊಂದಿಗೆ ಅವು ಬೆರ್ಕೊಂಡು ಏನ್ ಮಾಡ್ತಪ್ಪ ಅಂದ್ರೆ ಅವರ ದೇಹವನ್ನು ಪ್ರವೇಶಿಸ್ಬಿಟ್ಟು ಅವ್ರಿಗೂ ಕೂಡ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮರು ದಿವಸ ಏನಾಗ್ತೈತಿ, ನೆಗಡಿ ಸ್ಟಾರ್ಟ್ ಆಗ್ತದೆ. ಅರ್ಥಾಯ್ತಾ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು, ಅವುಗಳನ್ನ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿ ಕೂಡ ಕರಿತಿರ್ತೇವೆ. ಅರ್ಥಾಯ್ತಾ. ಈಗ ಕೊರೋನಾ ಬಂದ ಟೈಮ್ನಲ್ಲಿ ನಾವೆಲ್ಲ ಏನ್ ಮಾಡ್ತಿದ್ವಿ, ಸ್ಯಾನಿಟೈಸರ್ ಹಾಕಿದ್ವಿ, ಮಕ್ಕಳ ಮಾಸ್ಕ್ ಅನ್ನ ಹಾಕ್ಯಂತ ಇದ್ವಿ. ಅರ್ಥಾಯ್ತಾ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಪ್ರಮಾಣ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅಂತರಾವಕಾಶವನ್ನ ಕಾಯ್ಕೊಳ್ತಾ ಇದ್ವಿ, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಮತ್ತೆ ಇಷ್ಟೆಲ್ಲವನ್ನು ಕೂಡ ನೋಡಿ, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಬ್ಯಾಕ್ಟೀರಿಯಾಗಳಿಂದ ನಾವು ಭಯವನ್ನ ಪಡ್ತಾ ಇದ್ವಿ. ಅರ್ಥಾಯ್ತಾ. ಹಾಗಾಗಿ ಅವುಗಳನ್ನ ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮಾಣು ಬ್ಯಾಕ್ಟೀರಿಯಾ ಅಂತ ಹೇಳಿ ಕೂಡ ಕರೀತೀವಿ. ನಮ್ಮ ಸಸ್ಯಗಳ ಮೇಲೇನು ಕೂಡ ಅವು ಕೂಡ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಅವು ಕೂಡ ತೊಂದರೆಯನ್ನ ಕೊಡ್ತಾವು. ಆ ಸಸ್ಯವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತೈತಿ ಇವುಗಳಿಗೆ ಏನಾಗಿದೆ, ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತಿ. ಅವಾಗ ಏನ್ ಮಾಡ್ತಾವ ನಾವು ಔಷಧಿಗಳ ಏನ್ ಬೇಕಾಗಿತ್ತು ಔಷಧಿ ಏನ್ ಮಾಡ್ತಾವ ನಾವು ಸಿಂಪಡಣೆಯನ್ನ ಮಾಡೋದ್ರ ಮೂಲಕ ರಕ್ಷಣೆಯನ್ನ ಮಾಡ್ಕೊಳ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಏನಾಗ್ತದಪ್ಪ ಅಂತಾರ ಉಂಟಾಗುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು ಸಾಮಾನ್ಯ ಕಾಯಿಲೆಗಳಾದಂತ ಶೀತ ಇರ್ಬೋದು, ಇನ್ಫ್ಲೂಯೆನ್ಸಾ ಇರ್ಬೋದು, ಮತ್ತು ಹಲವು ಬಗೆಯ ಕೆಮ್ಮು ವೈರಸ್ಗಳಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಕೆಲವೊಂದು ಪೋಲಿಯೋ ಇರ್ಬೋದು, ಸೀತಾಳೆ ಸಿಡುಬು ಇರ್ಬೋದು, ಗಂಭೀರ ರೋಗಗಳನ್ನು ಕೂಡ ವೈರಸ್ಗಳಿಂದ ಉಂಟು ಮಾಡ್ತದೆ. ಸಿಡುಬು ರೋಗ ಅಂದ್ರೆ ಏನಪ್ಪಾ ಅಂತಾರೆ, ಮೈ ಮೇಲೆ ಗಲ್ಲೆ 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 ಆಗೋದು, ಆಮೇಲೆ ಚಿಕನ್ ಗುನ್ಯ ಉಂಟಾಗೋದಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಅಮ್ಮಾರಿ ಅಂತ ಹೇಳಿ ಕೂಡ ಕರೀತಾರೆ, ಗುಳಿ 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 ಆಗ್ತಾವಲ್ಲ, ಅಲ್ಲಿ ಗುಳಿ 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 ಆಗ್ತಿರ್ತಾವ. ಇವೆಲ್ಲ ವೈರಸ್ಗಳಿಂದ ಆಗುವಂತಹ ಕಾಯಿಲೆಗಳು, ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂತದ್ದು, ವೈರಸ್ಗಳ ಮೂಲಕ ಏನಾಗತ್ತಿ ಹರಡುವಂತದ್ದು. ಸಾಮಾನ್ಯವಾಗಿ ಬೇದಿ ಮತ್ತು ಮಲೇರಿಯಾ ರೋಗಗಳು ಕೂಡ ಪ್ರೋಟೋಜೋವಾಗಳಿಂದ ಉಂಟಾಗ್ತೈತಿ. ಆದ್ರೆ ಟೈಫಾಯ್ಡ್ ಮತ್ತು ಕ್ಷಯ ಏನಾಗ್ತದಪ್ಪ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತದೆ. ಟೈಫಾಯ್ಡ್ ಮತ್ತು ಕ್ಷಯ ಉಂಟಾಗ್ತದಲ್ಲ, ಕ್ಷಯ ರೋಗ ಅಂತಲ್ಲ, ಇದು ಸಾಮಾನ್ಯವಾಗಿ ಏನಾಗ್ತೈತಿ ಬ್ಯಾಕ್ಟೀರಿಯಾಗಳಿಂದ ಏನಾಗ್ತದೆ ನಮ್ಗೆ ಹರಡುವಂತದ್ದು. ವಾಂತಿ, ಬೇದಿ ಇವೆಲ್ಲ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸಾ ಅಂದ್ರೆ ಪ್ರೋಟೋಜೋವಾಗಳಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ಹರಡುತ್ತೈತಿ. ಅರ್ಥಾಯ್ತಾ. ಈ ರೀತಿಯಾಗಿ ಹರಡುವಂತ ಕೆಲವೊಂದು ಜೀವಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ನನ್ನ ಬಗ್ಗೆ ಗೊತ್ತಾಯ್ತು. ಆಮೇಲೆ ಕೆಲವೊಂದು ಶೈವಲಗಳಾಗಿರ್ಬೋದು, ಕೆಲವೊಂದು ಪ್ರೋಟೋಜೋವಾಗಳಾಗಿರ್ಬೋದು. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ಹೆಂಗಿರ್ತವಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತ ರಚನೆಗಳನ್ನ ಒಳಗೊಂಡಿರ್ತವೆ ಬ್ಯಾಕ್ಟೀರಿಯಾ. ನಾವೆಲ್ಲ ಕರಿತೀವಿ ಬ್ಯಾಕ್ಟೀರಿಯಾ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ. ಕೆಲವೊಂದು ಬ್ಯಾಕ್ಟೀರಿಯಾ ನಮ್ಮ ಕಣ್ಣಿಗೆ ಕಾಣಿಸ್ತವು, ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅರ್ಥಾಯ್ತಾ.
ಇನ್ನೂ ಒಂದು ಪದ್ಧತಿ ಯಾವಪ್ಪ ಅಂತ ಹೇಳಿದ್ರೆ ನಮಗೆ ಶೈವಲಗಳು ಅಂತ ಹೇಳಿ ಕೂಡ ಕರಿತೀವಿ. ಕ್ಲೆಮಿಡೋಮೋನಾಸ್ ಮತ್ತು ಸ್ಪೈರೋವೇರಾ ಅಂತ ಹೇಳಿ ಕೂಡ ಕರಿತೀವಿ. ಅವುಗಳನ್ನ ಎಂತ ಕರಿತೀವಿ ನಾವು? ಶೈವಲಗಳು ಅಂತ ಹೇಳಿ ಕೂಡ ಕರಿತೀವಿ. ಇನ್ನೂ ಒಂದು ಪದ್ಧತಿ ಯಾವಪ್ಪ ಅಂತ ಹೇಳಿದ್ರೆ ಪ್ರೋಟೋಜೋವಾಗಳು ಅಂತ ಹೇಳಿ ಕೂಡ ಕರಿತೀವಿ. ಸಾಮಾನ್ಯವಾಗಿ ಬೇದಿ ಮತ್ತು ಮಲೇರಿಯಾಗಳನ್ನ ಉಂಟು ಮಾಡುವಂತಹ ಅವುಗಳ ಬ್ಯಾಕ್ಟೀರಿಯಾ ರೋಗಗಳು ಅಂತ ಹೇಳಿ ಕೂಡ ಕರಿತೀವಿ. ಅವು ಪ್ರೋಟೋಜೋವಾಗಳಿಂದ ಹರಡುತ್ತವು. ಅವು ಯಾವಪ್ಪ ಅಂತೀರಾ? ಅಮೀಬಾ ಮತ್ತು ಪ್ಯಾರಾಮಿಸಿಯಂ. ಅಮೀಬಾ ಮತ್ತು ಪ್ಯಾರಾಮಿಸಿಯಂ. ಯಾರಾದ್ರೂ ಅಮೀಬಾ ಚಿತ್ರ ಬಿಡಿಸ್ತೀರಾ? ನೋಡ್ಕೊಂಡ್ರೆ ಬಿಡಿಸ್ಬೋದು. ಯಾರಾದ್ರೂ ಬರೀ ನೋಡೋಣ ಅಮೀಬಾ ಚಿತ್ರ ಬಿಡಿಸ್ ನೋಡೋಣ. ಇದು ನಾವೇನು ಅಮೀಬಾವನ್ನ ಯಾವ ಗುಂಪಿಗೆ ಸೇರಿಸ್ತೇವೆ? 4 ಗುಂಪುಗಳು ಹೇಳಿದಲ್ಲ ನಾವು ಸೂಕ್ಷ್ಮಾಣು ಜೀವಿಗಳಲ್ಲಿ. ಅಮೀಬಾ ಯಾವ ಗುಂಪಿನಲ್ಲಿ ಬರ್ತತಿ? ಪ್ರೋಟೋಜೋವಾ ಗುಂಪಿನಲ್ಲಿ ಬರ್ತದೆ. ಒಂದೇ ಇರ್ತದೆ ಕೋಶ ಕೇಂದ್ರ ಒಂದೇ ಇರ್ತದೆ. ಅರ್ಥ ಆಯ್ತಾ? ಇದು ನೋಡ್ರಿ ಅಮೀಬಾ ಇರ್ರೆಗ್ಯುಲರ್ ಶೇಪ್. ಡೆಫಿನೆಟ್ ಆಗಿ ಹಿಂಗೆ ಇರ್ಬೇಕು ಅಂತ ಹೇಳಿಲ್ಲ, ಹೆಂಗಾದ್ರೂ ಇರ್ಬೋದು. ಅರ್ಥಾತ್ ಇರ್ರೆಗ್ಯುಲರ್ ಶೇಪ್. ಇದು ಏನಪ್ಪಾ ಅಂತೀರಾ? ಏಕಕೋಶ ಜೀವಿ. ಯಾವ ಜೀವಿ? ಏಕಕೋಶ ಜೀವಿ ಅಮೀಬಾ. ಇದು ಪ್ರೋಟೋಜೋವಾ ಗುಂಪಿನಲ್ಲಿ ಬರ್ತದೆ. ಯಾವ ಗುಂಪಿನಲ್ಲಿ ಬರ್ತದೆ ಇದು? ಪ್ರೋಟೋಜೋವಾ. ಇದೇ ತರ ಬ್ಯಾಕ್ಟೀರಿಯಾ ಇದೇನಾಗ್ತದೆ? ಇದು ಬ್ಯಾಕ್ಟೀರಿಯಾ ಗುಂಪಿನಲ್ಲಿ ಬರ್ತದೆ. ಇದು ಬ್ಯಾಕ್ಟೀರಿಯಾ, ಇದು ಪ್ರೋಟೋಜೋವಾ. ಇನ್ನೊಂದು ಬರ್ತತಿ ಶೈವಲಗಳು ಅಂತ ಹೇಳಿ ಬರ್ತವೆ. ಅದನ್ನ ಕ್ಲೆಮಿಡೋಮೋನಾಸ್ ಮತ್ತು ಸ್ಪೈರೋವೇರಾ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ವೈರಸ್ಗಳು ಬರ್ತವೆ. ವೈರಸ್ಗಳು ಅಂತ ಹೇಳಿದ್ರೆ ಈಗ ಬ್ರೆಡ್ ಮೋಲ್ಡ್ ಇರ್ಬೋದು. ಇವು ಸಿಲಿಂಡರ್ ಅಂತ ಹೇಳಿ ಕೊಡುತ್ತೆ. ಬ್ರೆಡ್ ಮೋಲ್ಡ್, ನೆಕ್ಸ್ಟ್ ಪೆನ್ಸಿಲಿನ್, ಅಸ್ಪೆರಜಿಲ್ಲಸ್ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ ಕೆಲವೊಂದು ಸಿಲಿಂಡರ್ಗಳು ನಮ್ಮ ದೇಹಕ್ಕೆ ಬೇಕು. ಈಗ ನಾವು ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಹಾಕಿಸ್ಕೊಳ್ತೇವೆ. ಅರ್ಥಾಯ್ತಾ? ಅದು ಒಂದು ಸಿಲಿಂಡರ್ ಅಂತ. ಆ ಸಿಲಿಂಡರ್ ನಮ್ಮ ದೇಹಕ್ಕೆ ಬೇಕು. ಏನಾದ್ರೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ನಮಗೆ ಸಜೆಸ್ಟ್ ಮಾಡಿಬಿಟ್ಟು ಫಸ್ಟ್ ಒಂದ್ಸಲ ಟೆಸ್ಟ್ ಮಾಡ್ತಾರೆ. ನಮಗೆ ಕೊಟ್ಬಿಟ್ಟು ಏನೋ ಪೆನ್ಸಿಲಿನ್ ಕೊಡ್ತಾರ. ಏನಾದ್ರೂ ಕೂಡ ತೊಂದರೆ ಆಗದೆ ಇದ್ರೆ ಇದು ಪೆನ್ಸಿಲಿನ್ ಇವನ್ ಬಾಡಿಗೆ ಏನಾಗ್ತತಿ ಓಕೆ ಆಗ್ತೈತಿ ಅಂದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಬಾಡಿಗೆ ಇಂಜೆಕ್ಟ್ ಅನ್ನ ಮಾಡ್ತಾರೆ. ಅದು ಸಿಲಿಂಡರ್. ಯಾವುದು? ಪೆನ್ಸಿಲಿನ್. ನೆಕ್ಸ್ಟ್ ಇನ್ನೊಂದು ವೈರಸ್ಗಳು ಅಂತ ಹೇಳಿ ಬರ್ತದಲ್ಲ. ವೈರಸ್ಗಳನ್ನ ನಾವು ಹಲವಾರು ರೀತಿಯಲ್ಲಿ ಕೂಡ ಏನಪ್ಪಾ ಅಂತಾರೆ ವೈರಸ್ಗಳನ್ನ ಹರಡುವಿಕೆಯನ್ನು ಕೂಡ ನಾವೇನ್ ಮಾಡ್ತೀವಿ ಪರಿಸರದಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ. ಅರ್ಥಾಯ್ತಾ? ನೋಡ್ರಿ ನಾ ಹೇಳಿದೆ ಯಾವ ಗುಂಪುಗಳು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ಶೈವಲಗಳು, ಪ್ರೋಟೋಜೋವಾಗಳು, ಶಿಲೀಂಧ್ರಗಳು ಮತ್ತು ವೈರಸ್ಗಳು ಅಂತ ಹೇಳಿ ಕೂಡ ಕರಿತೀವಿ. ಈ ರೀತಿಯಾಗಿ ಹರಡುವುದನ್ನು ಕೂಡ ನಾವೇನಪ್ಪ ಅಂತಂದ್ರೆ ನಾವು ದಿನನಿತ್ಯ ನಾವೇನ್ ಮಾಡ್ತೇವೆ ಸಸ್ಯಗಳಲ್ಲಾಗಿರ್ಬೋದು ಮನುಷ್ಯರಲ್ಲಾಗಿರ್ಬೋದು ಇವುಗಳನ್ನ ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಇನ್ನೊಂದು ಬರ್ತೈತಿ, ಯಾರಿಗಾದ್ರೂ ಕೂಡ ಕಣ್ಣು ಬಂದು ಅಂದ ತಕ್ಷಣ ಒಬ್ರಿಗೆ ಬಂದಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದ್ 2-3 ದಿನದಲ್ಲಿ ಏನಾಗ್ತೈತಿ ಎಲ್ಲರಿಗೂ ಕೂಡ ಏನಾಗ್ತೈತೆ ಅವಾಗ ಬರ್ತದೆ. ಯಾಕೆ ಬರ್ತದ? ಒಬ್ರಿಗೆ ಬರತ್ತಪ್ಪ, ಮತ್ತೆ ಇನ್ನೊಂದ್ರಿಗೆ ಯಾಕೆ ಬರ್ತದ ಹೇಳೋದು? ಅದೇನ್ ಹೇಳೋದು? ಎತ್ತಿತ್ತು ಅಂತ ಹೇಳ್ಬೇಕು. ಅದೇ ವೈರಸ್. ವೈರಸ್ ಅದು ಇರೋದ್ರಿಂದ ಇವನಿಗೆ ಬಂದಿತ್ತು ಅಂತ ಹೇಳಿದ್ರೆ ಇವನ್ ಮಕ್ಳಾಗ ಇವ್ ಕುತ್ಕೊಳ್ಳೋದ ಅಂತಾರೆ 2 ದಿನ ಬಿಟ್ಟ ತಕ್ಷಣ ಅವ್ನಿಗೆ ಏನಾಗ್ತೈತಿ ಅವನಿಗೂ ಕೂಡ ಏನಾಗ್ತದ ಹರಡ್ತದೆ. ವೈರಸ್ ಏನಾಗ್ತೈತಿ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ, ಗಾಳಿಯ ಮೂಲಕ ಹರಡ್ತದೆ. ಅರ್ಥಾಯ್ತಾ? ಬ್ಯಾಕ್ಟೀರಿಯಾಗಳು ಇರ್ತವಲ್ಲ ನಾವು ತೆಗೆದುಕೊಳ್ಳುವಂತ ಆಹಾರದ ಮೂಲಕ ಹರಡ್ತವು. ಈ ವೈರಸ್ಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ಒಬ್ಬರಿಂದ ಏನಾಗ್ತೈತಿ ಅಂದ್ರೆ ಇನ್ನೊಬ್ಬರಿಗೆ ಗಾಳಿಯ ಮೂಲಕ ಏನಾಗ್ತೈತಿ ವೈರಸ್ಗಳು ಹರಡ್ತವೆ. ಅರ್ಥಾಯ್ತಾ? ಗಾಳಿಯ ಮೂಲಕ ವೈರಸ್ಗಳು ಹರಡ್ತವೆ. ನೋಡ್ರಿ ನಮ್ಮ ಸಸ್ಯಗಳಿಗೆ ಕೂಡ ಅಷ್ಟ ಯಾವ್ದಾದ್ರು ಒಂದು 3-4 ಸಸ್ಯಕ್ಕೆ ಏನಾದ್ರು ಕೂಡ ವೈರಸ್ ಅಟ್ಯಾಕ್ ಆಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದಿನದ ತಕ್ಷಣ ಏನಾಗ್ತೈತಿ ಎಲ್ಲಾ ಸಸ್ಯಗಳಿಗೆ ಏನಾಗ್ತಾ ಹೋಗ್ತದ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅವಾಗ ನಾವೇನ್ ಮಾಡ್ತೀವಿ ಔಷಧಿಗಳನ್ನ ಸಿಂಪರಣೆಯನ್ನ ಮಾಡ್ಬೇಕಾಗ್ತೈತಿ. ಇನ್ನು ಯಾವ್ಯಾವ ಹೇಳಿ ನೋಡೋಣ ವೈರಸ್ಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು. ಶೀತ, ಕೆಮ್ಮು, ಅರ್ಥಾಯ್ತಾ? ಜ್ವರನು ಕೂಡ ಏನಾಗ್ತೈತಿ ಕೆಲವೊಂದು ಟೈಮ್ ಬರ್ಬೋದು. ನೀವು ಸೀಂತಿರಲ್ಲ ಆ ಕಂಟೆಂಟ್ಸ್ ಅದರೊಳಗಡೆ ಸೇರ್ಕೊಂಡ್ಬಿಟ್ಟು ಏನಾಗ್ತೈತಿ ಇನ್ನೊಬ್ರು ಉಸಿರಾಟ ಕ್ರಿಯೆ ಮಾಡಿದ್ರೆ ಏನಾಗ್ತೈತಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಇನ್ನೊಂದು ಯಾವ್ದು? ಗಂಟ್ಲು ಬರ್ತಾವಲ್ರಿ ಪಟ್ಟಕ್ಕೆ ಅಂತಿರ್ಲ ಮಲಬಾವು ಅಂತ ಹೇಳಿ ಕೂಡ ಇರ್ತಲ್ಲ, ಅದು ಕೂಡ ಏನಾಗ್ತೈತಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಒಂದು, ಅದು ಕೂಡ ವೈರಸ್ ನಿಂದ ಹರಡುವಂತಹ ಒಂದು ಕಾಯಿಲೆನಾಗಿದೆ. ಮತ್ತೆ ಯಾವ್ಯಾವ? ಡೆಂಗ್ಯೂ ಅದೇನಾಗ್ತೈತಿ ಸೊಳ್ಳೆಗಳು ಕಚ್ಚೋದ್ರಿಂದ ಹರಡುತ್ತೆ. ಆಗ್ತೈತಾ? ಹಗಲಿನ ವೇಳೆಯಲ್ಲಿ ಸೊಳ್ಳೆಗಳು ಕಚ್ಚಿಸಿಕೊಳ್ಳೋದ್ರಿಂದ ನಮ್ಗೆ ಏನಾಗ್ತೈತಿ ಹರಡ್ತದೆ. ಸೊಳ್ಳೆ ನಮ್ಮ ಕಣ್ಣಿಗೆ ಕಾಣಿಸ್ತೋ ಇಲ್ಲ? ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅರ್ಥಾಯ್ತಾ? ಆಮೇಲೆ ಅದಕ್ಕೆ ಹೇಳೋದು ನೀವು ಶುದ್ಧವಾಗಿರುವಂತ ನೀರು ಅಂತ ಹೇಳ್ತೀರಿ. ಶುದ್ಧವಾಗಿರುವ ನೀರಿನಲ್ಲೇ ಏನಾಗ್ತೈತಪ್ಪ ಅಂದ್ರೆ ಹೆಚ್ಚಾಗಿ ಆ ಒಂದು ಯಾರು ಡೆಂಗ್ಯೂಗೆ ಕಾರಣವಾಗಿರುವಂತ ಸೊಳ್ಳೆ ಏನಾಗ್ತೈತಿ ತನ್ನ ವಂಶಾಭಿವೃದ್ಧಿಯನ್ನ ಪ್ರಾರಂಭಿಸಿರ್ತದೆ. ಅರ್ಥಾಯ್ತಾ? 7ರಿಂದ 8 ದಿವಸಕ್ಕೆ ಏನಾಗುತ್ತೆ ಆಟೋಮೆಟಿಕ್ಲಿ ಲಾರ್ವಾದಿಂದ ಪ್ಯೂಪಾ ಸ್ಟೇಜ್ ಬಂದ್ಬಿಟ್ಟು ಸೊಳ್ಳೆಯಾಗಿ ಅದು ಹೊರಗಡೆ
ಬರ್ತೈತಿ. ಅವಾಗ ಏನ್ ಮಾಡ್ತೈತೆ ಮನುಷ್ಯನಿಗೆ ಕಚ್ಚುತ್ತ ಚುಚ್ಚುತ್ತ ಚುಚ್ಚು ಏನ್ ಮಾಡ್ತದ ಏನ್ ಮಾಡ್ತೈತಿ ರಕ್ತ ರಕ್ತ ಏನ್ ಮಾಡ್ತದೆ ಹೀರ್ಕೊಳ್ತದೆ ಅರ್ಥಾಯ್ತಾ. ಹಾಗಾದ್ರೆ ನಾವ್ ಇವತ್ತು ಏನೇನ್ ನೋಡ್ಬೇಕು ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳಂದ್ರೆ ಏನು, ಸೂಕ್ಷ್ಮಾಣು ಜೀವಿಗಳು ಯಾವುವು, ಎಷ್ಟದವು, ಅವು ಯಾವುವು, ಅವು ಹೆಂಗ್ ಹರಡುತ್ತವು ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ವಿ ಇಂದಿನ ತರಗತಿಯಲ್ಲಿ ನಾವೆಲ್ಲ ಏನ್ ಮಾಡ್ವಿ ತಿಳ್ಕೊಂಡ್ವಿ. ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಗೊತ್ತಿರೋರು ಕೈ ಎತ್ತಬೇಕಷ್ಟ. ಸರ್ 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 ಅಂತ ಗುಂಪಿಗೆ ಯಾರು ಕೂಡ ಹೇಳಂಗಿಲ್ಲ. ಸೂಕ್ಷ್ಮಾಣು ಜೀವಿಗಳು ಎಂದರೆ ಇಷ್ಟಪಟ್ಟ ಹೇಳಿದೆ, ಎಲ್ಲ ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲ ನೀವು ಕೂಡ ಎಕ್ಸಾಂಪಲ್ ಹೇಳಿದ್ರಿ. ಅರ್ಥ ಆಯ್ತಾ? ಹೇಳ ಸುತ್ತಲಿರುವ ಇತರ ಕೆಲವು ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಇಂತಹ ಜೀವಿಗಳನ್ನು ಸೂಕ್ಷ್ಮಜೀವಿಗಳು. ವೆರಿ ಗುಡ್. ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ಸುತ್ತಲೂ ಇದ್ರೂ ಕೂಡ ನಮ್ಮ ಕಣ್ಣಿಗೆ ನೋಡಕ್ ಆಗಂಗಿಲ್ಲ, ಬರಿಗಣ್ಣಿಂದ ನೋಡಲು ಸಾಧ್ಯವಿಲ್ಲ. ಅಂತ ಜೀವಿಗಳನ್ನ ನಾವೇನ್ ಕರಿತೀವಿ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳು ಎಷ್ಟು ಯಾರು? ಸೂಕ್ಷ್ಮಾಣು ಜೀವಿಗಳಲ್ಲಿ ಎಷ್ಟು ವಿಧ ಹೇಳ? 4 ವಿಧ. ಕೂತ್ಕೋ. ಹಾಗಾದ್ರೆ ಅವು ಯಾವ ಪಾಯಿಂಟ್ ಶೈವಲಗಳು, ಫೋಟ್ರೋಜೋಮಾ, ಶಿಲೀಂಧ್ರಗಳು. ಸರಿಯಾದ ತೋರಿಸಿದ್ದೀನಿ ನೀನು ಹೇಳ್ಬೇಕಾದ್ರೆ. ಈಗ ಇಯರ್ ಆಗಿ ಹೇಳು. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋಮಾ, ಶೈವಲಗಳು. ಬ್ಯಾಕ್ಟೀರಿಯಾ, ಶೈವಲಗಳು, ಆಮೇಲೆ ಪ್ರೋಟೋಜೋವಾಗಳು, ಶಿಲೀಂಧ್ರಗಳು. ಅರ್ಥಾಯ್ತಾ? ಇವು ಸೂಕ್ಷ್ಮಾಣು ಜೀವಿಗಳಿಂದ. ಹಾಗಾದ್ರೆ ಸುತ್ತ ಮೊಸರಿನಲ್ಲಿರುವಂತ ಬ್ಯಾಕ್ಟೀರಿಯಾ ಯಾವುದು? ಮೊಸರಿನಲ್ಲಿರುವಂತ ಬ್ಯಾಕ್ಟೀರಿಯಾ ಯಾವ್ದಪ್ಪ? ಈಸ್ಟ್. ಮೊಸರಿನಲ್ಲಿರುವಂತ ಬ್ಯಾಕ್ಟೀರಿಯಾ ಹೇಳ? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಆಮೇಲೆ ರೈತನ ಮಿತ್ರ ಅಂತೇಳಿ ಒಂದು ಹುಳುವನ್ನ ಕರೀತೀವಿ. ಯಾವ್ಯಾವ? ವೆರಿ ಗುಡ್. ಯಾವ್ದು? ರೈತನ ಮಿತ್ರ ಅಂತೇಳಿ ಕೂಡ ಕರಿತೀವಿ. ಹಾಗಾದ್ರೆ ಇನ್ನ ಮುಂದಿನ ತರಗತಿಯಲ್ಲಿ ಕೂಡ ಉಳಿದಿದ್ದನ್ನು ತಿಳ್ಕೊಳ್ಳೋಣ. ನಿಮಗೆ ಹೋಮ್ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳು, ಶೈವಲಗಳು, ವೈರಸ್ಗಳು ಚಿತ್ರಗಳನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲಿ ಬಿಡಿಸ್ಕೊಂಡ್ಬಿಡು. ಅರ್ಥ ಆಯ್ತಾ? ಬ್ಯಾಕ್ಟೀರಿಯಾ ಚಿತ್ರಗಳು, ವೈರಸ್ಗಳು, ಪ್ರೋಟೋಜೋವಾಗಳು ಮತ್ತು ಶಿಲೀಂಧ್ರಗಳ ಚಿತ್ರಗಳನ್ನ ಏನ್ ಮಾಡಿರ್ತಾರೆ ಮನೆಯಲ್ಲಿ ಬಿಡಿಸ್ಕೊಂಡ್ಬಿಡು. ಅದು ನಿಮಗೆ ನಾಳೆಯ ಹೋಮ್ವರ್ಕ್. ಅರ್ಥ ಆಯ್ತಾ? ಇಲ್ಲಿಗೆ ಇವತ್ತಿನ ತರಗತಿಯನ್ನ ನಾವಿಲ್ಲಿಗೆ ಮುಗಿಸೋಣ.